ಗೆಳೆಯ, ಈಗ ನಾವು ಪೇಪರ್ ಕ್ಯಾಮ್ರಾವನ್ನು ಮಾಡೋಣ. ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಈ ರೀತಿ ಫೋಲ್ಡ್ ಮಾಡಬೇಕು ಒಂದು ಪೇಪರ್ ಶೀಟ್ನ. ಇಲ್ಲಿ ಎಕ್ಸ್ಟ್ರಾ ಬಂದು ಮೆಟೀರಿಯಲ್ನ ರಿಮೂವ್ ಮಾಡಿ ಎರಡು ಈಕ್ವಲ್ ಆಗಿ ನಾವು ಪೇಪರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಓಪನ್ ಮಾಡಿ ಮತ್ತೆ ಇದನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಈ ಮೂಲಿ ಫೋಲ್ಡ್ನ, ಯಾಕಂದರೆ ಇದು ಸ್ಕ್ವೇರಲ್ಲಿ ಇರಬೇಕು, ಎಕ್ಸಾಕ್ಟ್ ಈಕ್ವಲ್ ಆಗಿ ಬರಬೇಕು. ಸೊ ಆ ರೀತಿ ಪ್ಲ್ಯಾನ್ ಮಾಡಿ ಇದನ್ನು ನಾವು ಕಟ್ ಮಾಡಬೇಕಾಗತ್ತೆ. ನೋಡಿ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮೆಟೀರಿಯಲ್ ಇದೆ, ಇದು ಸ್ವಲ್ಪ ರಿಮೂವ್ ಮಾಡೋಣ. ಓಕೆ, ಈ ರೀತಿ ನಾವು ಎರಡು ಕಡೆ ಈಕ್ವಲ್ ಮಾಡಿದ್ಮೇಲೆ ಈ ಫೋಲ್ಡ್ನ ಒಂದು ಸೈಡು 4 ಸೈಡನ್ನು ಮಡಿಸ್ಬೇಕು, ಈಕ್ವಲಾಗಿ ಸೆಂಟ್ರ್ ಬರೋಂಗೆ ನೋಡಿಕೊಂಡು. ಓಕೆ, ಈ ರೀತಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಫೋಲ್ಡ್ ಮಾಡ್ತಾ ಹೋಗ್ಬೇಕು. 4 ಮೂಲೆಯೂ ನೀವು ಆದಷ್ಟು ಈಕ್ವಲಲ್ಲಿ ಫೋಲ್ಡ್ ಮಾಡ್ತಾ ಹೋಗ್ಬೇಕು. ಇದೊಂದು ಸ್ವಲ್ಪ ರಫ್ ಮೆಟೀರಿಯಲ್ ಆಗಿರೋದ್ರಿಂದ ಒಂದು ಸ್ವಲ್ಪ ಇದಾಗುತ್ತೆ. ಸೊ ಈಗ 4 ಕಡೆಯೂ ನೀವು ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಇದಾದಮೇಲೆ ಮತ್ತೆ ಇದನ್ನು ರೊಟೇಟ್ ಮಾಡಬೇಕು. ರೊಟೇಟ್ ಮಾಡಿ ಸೇಮ್ ಇದೇ ರೀತಿ ಮತ್ತು 4 ಏನು ಮೂಲೆ ಎಡ್ಜ್ಗಳನ್ನ ಫೋಲ್ಡ್ ಮಾಡಬೇಕು ಟ್ರಯಾಂಗಲ್ ಶೇಪಲ್ಲಿ. ಆದಷ್ಟು ಈಕ್ವಲಾಗಿ ಮಾಡಿ. ನೋಡಿ, ಇದಾದಮೇಲೆ ನಿಮಗೀಗ ಕಾಣ್ತೈತೆ ಅನ್ಕೊತೀನಿ. ಈ ರೀತಿ ಈಕ್ವಲ್ ಮಾಡ್ಕೋಬೇಕು. ಇದಾದಮೇಲೆ ಮತ್ತೆ ರೊಟೇಟ್ ಮಾಡಿ ಮತ್ತು ಈ ಕಾರ್ನನ್ನು ಮತ್ತು ಸೇಮ್ ಟ್ರಯಾಂಗಲ್ ಶೇಪಲ್ಲಿ 4 ಮೂಲೆಗಳನ್ನು ಫೋಲ್ಡ್ ಮಾಡಬೇಕು. ಈ ರೀತಿ 4 ಮೂಲೆಗಳನ್ನು ಫೋಲ್ಡ್ ಮಾಡಿದ ಮೇಲೆ ಈ ರೀತಿ ಆಗುತ್ತೆ. ಮತ್ತು ಇದನ್ನು ರೊಟೇಟ್ ಮಾಡಬೇಕು ನೀವು. ಈ ರೊಟೇಟ್ ಮಾಡಿ ಎರಡು ಅಪೋಸಿಟ್ ಕಾರ್ನರ್ಗಳನ್ನು ನೀವು ಈ ರೀತಿ ಓಪನ್ ಮಾಡಬೇಕು. ಓಪನ್ ಮಾಡಿ ಈ ರೀತಿ ಪ್ರೆಸ್ ಮಾಡಬೇಕು. ಓಕೆ, ಎರಡು ಅಪೋಸಿಟ್. ಓಕೆ, ಇದಾದಮೇಲೆ ನೋಡಿ, ಇವೆರಡು ಫೋಲ್ಡ್ರನ್ನ ಹಿಂಗೆ ಹಿಡ್ಕೊಂಡು ಹಿಂಗೆ ಅಪ್ ಮಾಡಬೇಕು. ಈ ರೀತಿ ಅಪ್ ಮಾಡಬೇಕು. ಅಪ್ ಮಾಡಿದ ಮೇಲೆ ಮತ್ತು ಹಿಂಗೆ ಓಪನ್ ಆಗುತ್ತೆ. ಇದನ್ನು ಈ ರೀತಿ ಫೋಲ್ಡ್ ಮಾಡಿ 4 ಎಡ್ಜ್ಗಳನ್ನು ಈ ರೀತಿ ಫೋಲ್ಡ್ ಮಾಡಬೇಕು. ಓಕೆ, ಫೋಲ್ಡ್ ಮಾಡಿದ್ಮೇಲೆ ನೋಡಿ, ನಿಮ್ಮ ಕ್ಯಾಮ್ರಾ ಶೇಪಲ್ಲಿ ಬಂತು. ಇವಾಗ ನೀವು ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಕ್ಯಾಮ್ರಾನ ನೀವು ಏನು ಮಾಡಬೇಕಂದ್ರೆ ಈಗ ಈ ರೀತಿ ಇದನ್ನು ಮಡಿಸ್ಬೇಕು. ಓಕೆ, ಈ ಕಡೆ ಎಂಡು ಮತ್ತು ಈ ಕಡೆ ಎಂಡು ಈ ರೀತಿ ನಿಮ್ಮ ಕ್ಯಾಮ್ರಾ ಇರುತ್ತೆ. ಇವಾಗ ನೋಡಿ, ಈಗ ಹೆಂಗಿದು ಕ್ಯಾಮ್ರಾ ಓಪನ್ ಆಗುತ್ತೆ ಅಂತ. ಜಸ್ಟ್ ಇಲ್ಲಿಟ್ಟು ನೀವು ಹಿಂಗೆ ಪುಷ್ ಮಾಡಿದರೆ ಈಗ ಪಿಕ್ಚರು ಕ್ಲಿಪ್ ಆಯಿತು. ಸೊ ಇದಾಗಕ್ಕೆ ನಮಗೆ ಇಲ್ಲೊಂದು ಹೋಲ್ ಬೇಕು. ಸೊ ಆ ಹೋಲ್ ನಾವು ಹೇಗೆ ಮಾಡೋದು ಅಂದರೆ, ಒಂದು ಜಸ್ಟ್ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಒಂದು ಹೋಲ್ ಹೊಡೆದಿದೆ ನಾನು ಸೆಂಟ್ರಲ್ಲಿ. ಸೊ ಈ ರೀತಿ ಮಾಡಿ ನೋಡಿ, ಈ ರೀತಿ ಫೋಟೋ ಕ್ಲಿಕ್ ಆಗುತ್ತೆ. ನೋಡಿ, ನಿಮಗೆ ಯಾವ ಡ್ರೆಸ್ ತೋರಿಸ್ತೀನಿ. ಈಗ
ಇವಾಗ ಫೋಟೋ ಕ್ಲಿಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.